55 ವರ್ಷದ ಮಹಿಳೆಯ ಜೊತೆಗೆ ಯುವಕ ಪರಾರಿಯಾಗಿರುವಂತಹ ಘಟನೆ ಆಗಿದೆ. ಆಂಟಿ ಮೇಲೆ 25 ವರ್ಷದ ಯುವಕನಿಗೆ ಮೊಹಬ್ಬತ್. 55 ವರ್ಷದ ಮಹಿಳೆ ಹಾಗೂ 25 ವರ್ಷದ ಯುವಕನ ನಡುವೆ ಮೊಹಬ್ಬತ್. ಸಿನಿಮಾ ಸ್ಟೋರಿಯನ್ನೇ ಮೀರಿಸೋ ಹಾಗಿದೆ ಇವರ ಕತೆ. ಪತ್ನಿ ಮಲತಾಯಿ ಶಾಂತಾ ಜೊತೆಗೆ ಗಣೇಶ್ ಎಸ್ಕೇಪ್ ಆಗಿರುವಂತಹ ಘಟನೆ ಆಗಿದೆ. ದಾವಣಗೆರೆ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ. ಚನ್ನಗಿರಿ ತಾಲೂಕಿನ ಮರವಂಜಿ ಗ್ರಾಮದ ಗಣೇಶ್ ಅದು ಕೂಡ ಪತ್ನಿಯನ್ನ ಬಸ್ ಸ್ಟ್ಯಾಂಡ್ ಅಲ್ಲೇ ಬಿಟ್ಟು ಆತ ಎಸ್ಕೇಪ್ ಆಗಿರೋದು. ಚನ್ನಗಿರಿ ಬಸ್ ಸ್ಟ್ಯಾಂಡ್ ನಲ್ಲಿ ಪತ್ನಿಯನ್ನ ಬಿಟ್ಟು 55 ವರ್ಷದ ಮಹಿಳೆಯ ಜೊತೆಗೆ ಯುವಕ ಪರಾರಿ ಆಗಿದ್ದಾರೆ. ಶಾಂತಾ ಮತ್ತು ಗಣೇಶ್ ಇಬ್ಬರು ಕೂಡ ಜೂಟ್ ಆಗಿದ್ದಾರೆ. ಇದು 25 ವರ್ಷದ ಯುವಕ. ಸೊ ಆತನಿಗೆ 55 ವರ್ಷದ ತನ್ನ ಹೆಂಡತಿಯ ಮಲತಾಯಿ. ಇನ್ನು ಗಣೇಶ್ ಪತ್ನಿ ಹೇಮಾಳ ಮಲತಾಯಿ ಆಗಿರುವ ಶಾಂತ, ಚನ್ನಗಿರಿ ತಾಲೂಕಿನ ಮರವಂಜಿ ಗ್ರಾಮದ ನಿವಾಸಿ ಗಣೇಶ್, ಮುದ್ದೇನಹಳ್ಳಿಯ ನಿವಾಸಿಯಾಗಿರುವ 55 ವರ್ಷದ ಶಾಂತ. ಹೇಮಾ ತಂದೆ ನಾಗರಾಜ್ ಜೊತೆ ಶಾಂತಾಗೆ ಎರಡನೇ ಮದುವೆ ಆಗಿತ್ತು. ಈ ಶಾಂತಾನೇ ಇದೀಗ ಗಣೇಶ್ ಜೊತೆ ಎಸ್ಕೇಪ್ ಆಗಿರುವುದು. ನಾಗರಾಜ್ ಮೊದಲ ಪತ್ನಿಯ ಮಗಳಾಗಿರುವ ಹೇಮಾ ಗಣೇಶ್ ಜೊತೆಗೆ ಮದುವೆ ಆಗಿತ್ತು. ಮಲತಾಯಿ ಇರಬಹುದು, ಆದರೆ ಸಂಬಂಧದಲ್ಲಿ ಈ ಗಣೇಶ್ಗೆ ಅತ್ತೆ ಆಗಬೇಕು ಈ ಶಾಂತ. ಆದರೆ ಇದೀಗ ತನ್ನ ಅತ್ತೆಯ ಜೊತೆಗೇನೆ ಈತ ಎಸ್ಕೇಪ್ ಆಗಿದ್ದಾನೆ. ಮದುವೆಯ ಬಳಿಕ ಶಾಂತ ಮತ್ತು ಗಣೇಶ್ ನಡುವೆ ಅಕ್ರಮ ಸಂಬಂಧ ಬೆಳೆದಿತ್ತು. ಶಾಂತ ಜೊತೆಗೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದು ಕೂಡ ಬೆಳಕಿಗೆ ಬಂದಿತ್ತು. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಹಣ ಆಭರಣವನ್ನ ಕದ್ದು ಎಸ್ಕೇಪ್. ಪತಿ ಮಲತಾಯಿ ಶಾಂತ ಪರಾರಿ, ಹೇಮಾ ಕಂಗಾಲಾಗಿದ್ದಾರೆ. ಸದ್ಯಕ್ಕೆ ಈ ಕುರಿತು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಏನಿದು ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಏಜ್ ಬಹಳ ಡಿಫ್ರೆನ್ಸ್ ಇದೆ. ನಾವು ನೋಡೋದಾದ್ರೆ ಒಂದ್ ಕಡೆ ಅತ್ತೆ ಶಾಂತ, ಇನ್ನೊಂದ್ ಕಡೆ ಗಣೇಶ್, ಇಬ್ಬರು ರೀಲ್ಸ್ ಕೂಡ ನೋಡ್ತಾ ಇದ್ದೀವಿ. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ, ಜೊತೆಗೆ ಏನಿವ್ರದು ಅಂತ? ಇತ್ತೀಚೆಗೆ ತಾನೇ ಒಂದು 6 ತಿಂಗಳಿಂದ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. 6 ತಿಂಗಳಿಂದ ಏನು ಮದುವೆ ಆಗಿತ್ತು. ಮದುವೆ ಆಗುವ ಮೊದಲೇನೆ ಈ ಗಣೇಶನ ಜೊತೆ ಈ ಅತ್ತೆ ಒಂದು ಅನೈತಿಕ ಸಂಬಂಧ ಇರ್ತಕ್ಕಂಥದ್ದು. ಈತ ಏನು ಗಣೇಶನ ಮಾವ ಇದ್ದಾನೆ, ಗಣೇಶನ ಪತ್ನಿಯ ತಂದೆ ನಾಗರಾಜ್ ಅಂತ ಇದ್ದಾರೆ. ಅವ್ರಿಗೆ 3 ಜನ ಹೆಂಡರು. ಮೊದಲನೇ ಹೆಂಡತಿ ನಿಧನರಾಗಿರ್ತಾರೆ. 2ನೇ ಹೆಂಡತಿಗೆ ಒಂದು ಡೈವರ್ಸ್ ಆಗಿರ್ತದೆ. 3ನೇ ಹೆಂಡತಿಯಾಗಿ ಈ ಶಾಂತ ಬಂದಿರ್ತಾರೆ. ಮತ್ತು 3ನೇ ಹೆಂಡತಿನೇ ಈ ಏನು ಮೊದಲು 2ನೇ ಹೆಂಡತಿ ಮಗಳಾದಂತ ಈ ಯುವತಿಯನ್ನ ಈ ಗಣೇಶನಿಗೆ ಮದುವೆ ಮಾಡಿಸಿರ್ತಾಳೆ. ಮದುವೆ ಮಾಡಿಸಿದ ಹಿನ್ನೆಲೆಯಲ್ಲಿ ಏನು ಮೊದಲು ಅವ್ರ ಅನೈತಿಕ ಸಂಬಂಧ ಇತ್ತು. ಆ ರೀತಿಯಾದಂತ ಒಂದು 6 ತಿಂಗಳ ಹಿಂದೆ ಅವರು ಬೇರೆ ಕಡೆ ಹೋಗಿದ್ರು. ಇಬ್ರು ಕೂಡ ಬೇರೆ ಕಡೆ ಹೋಗಿದ್ರು. ಅದಾದ ನಂತರ ಈಗ ಗ್ರಾಮಕ್ಕೆ ಬಂದು ಆ ಮನೆ ನನ್ನದು ಎಂಬತಕ್ಕಂತ ಒಂದು ಜಗಳಕ್ಕೆ ನಿಂತಿರ್ತಕ್ಕಂಥ. ಇದರಿಂದ ಈ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಸದ್ಯಕ್ಕೆ ಅವರು ಏನು ಚನ್ನಗಿರಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಿಕ್ಕೆ ಮುಂದಾಗಿರ್ತಕ್ಕಂಥ. ಯಾಕಂದ್ರೆ ನಾಗರಾಜು ಮತ್ತು ಏನು ಆ ಹುಡುಗಿಯ ತಂದೆ ಅದಾನೆ ಮತ್ತು ಆ ಹುಡುಗಿ ಮತ್ತು 2ನೇ ಹೆಂಡತಿ ಏನು ಡೈವರ್ಸ್ ಕೊಟ್ಟಿರಂತ ಆ 2ನೇ ಹೆಂಡತಿ ಆಗಿರ್ಬೋದು, ಅವರು ಇವ್ರ ವಿರುದ್ಧ ದೂರು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಏನು ನಾಗರಾಜನ ಒಂದು ಮನೆ ಇತ್ತು, ಆ ಮನೆ ನಮ್ದು ಮನೆ ಬಿಟ್ಟು ಕೊಡಿ ಎಂಬತಕ್ಕಂಥ ವಾದವನ್ನು ಇಟ್ಕೊಂಡು ಇವರು ಏನು ಗಣೇಶ್ ಮತ್ತು ಶಾಂತ ಬಂದಿರತಕ್ಕಂಥದ್ದು. ಈ ಮದುವೆಗಿಂತ ಮೊದಲೇ ಇವರಿಬ್ಬರದ್ದು ಒಂದು ಅನೈತಿಕ ಸಂಬಂಧ ಇತ್ತು. ಅದು ಮದುವೆ ಆದ ಮೇಲೆ ಕೂಡ ಮುಂದುವರೆದು ಇವರು ಬೇರೆ ಕಡೆ ಹೋಗಿರ್ತಕ್ಕಂಥದ್ದು. ಹಾಗೆ ಸಂಪರ್ಕದಲ್ಲಿ ಈಗ ನಮ್ಮ ಜೊತೆ ಸ್ವತಃ ಗಣೇಶ್ ಅವರ ಪತ್ನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಅಲ್ಲ, ಬಹಳ ಒಂಥರ ವಿಚಿತ್ರವಾಗಿದೆ ಇದು ಘಟನೆ ಆಗಿರೋದು. ಎಷ್ಟು ಟೈಮ್ ಆಯ್ತು ನಿಮ್ದು ಮದುವೆ ಆಗಿ, ಹೇಗೆ ಅಂತ? ಸರ್, ನಮ್ದು ಮದ್ವೆ ಆಗಿ 2 ತಿಂಗಳಾಯ್ತು ಸರ್. ಮದ್ವೆ ಆಗಿ 15 ದಿವಸಕ್ಕೆ ಗಂಡ ಅತ್ತೆ ಕರ್ಕೊಂಡು ಓಡಾಕ್ತಾನೆ ಸರ್. ನಿಮಗೆ ಯಾವಾಗ ಗಮನಕ್ಕೆ ಬಂದಿತ್ತು? ಏನಾದ್ರೂ ಇವರಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರೋದು ನಿಮ್ ಗಮನಕ್ಕೆ ಬಂದಿತ್ತಾ? ಇಲ್ಲ ಸರ್, ಅದಕ್ಕೂ ಮುಂಚೆ ಏನು ಗೊತ್ತಿರ್ಲಿಲ್ಲ. ಮದ್ವೆ ಆದ್ಮೇಲೆ ಗಂಡ ತುಂಬಾ ಟಾರ್ಚರ್ ಕೊಡ್ತಾ ಇದ್ದ ಸರ್. ಮದ್ವೆ ಆಗಿ 4ನೇ ದಿವಸದಿಂದನು. ಓಕೆ. ಸರ್, ಮದ್ವೆ ಆಗಿ 4ನೇ ದಿವಸದಿಂದ ಟಾರ್ಚರ್ ಕೊಡ್ತಿದ್ದ. ನಾವು ಇಷ್ಟು ಲಕ್ಷ ಖರ್ಚು ಮಾಡಿದ್ವಿ ಸರ್. 1 10 ಲಕ್ಷ ದೊಡ್ಡ ಚೌಟ್ರಿಲ್ಲ ಮದ್ವೆ ಮಾಡಿದ್ರು ನಮ್ ತಂದೆ. ಅದು ಆ ಖರ್ಚು ಮಾಡಿದ್ರಲ್ಲ, ಸೊ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಸರ್ ನಾನು ಎದುರ್ಕೊಂಡು ಏನು ವಿಚಾರ ತಿಳಿಸ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ಹತ್ರ ಫೋನ್ ಕೊಟ್ಟಿರ್ಲಿಲ್ಲ ಸರ್. ಅದಕ್ಕೋಸ್ಕರ ನಾನು ಏನು ವಿಚಾರ ತಿಳಿಸಿರ್ಲಿಲ್ಲ ಸರ್. ಆಮೇಲೆ ನಾನು ಹೊರಗೋಗಿ ಹಿಂಗ್ ಹೇಳ್ತೀನಿ ಅಂತ ಹೇಳಿ ಹೊರಗೆ ಹೋಗಾಡ್ತೀನಿ ಅಂತ ನನ್ ಗಂಡಂಗ್ ಬೆದರಿಕೆ ಹಾಕಿದ್ಮೇಲೆ ನನ್ ಗಂಡ ಅವ್ನ್ ಫೋನ್ ಕೊಡ್ತಾನೆ ಸರ್. ಫೋನ್ ಕೊಟ್ಟಿದ ತಕ್ಷಣ ಇವ್ಳಿದು ನಮ್ ಚಿಕ್ಕಮ್ಮಂದು ಮೆಸೇಜು, ಅಶ್ಲೀಲವಾದ ವಿಡಿಯೋ ಎಲ್ಲ ಬರ್ತಾನೆ ಇರುತ್ತೆ ಸರ್ ಪದೇ ಪದೇ. ಅದನ್ನ ನೋಡಿ ನಾನು ಫೋನ್ ಕಸ್ಕೊಂತೀನಿ ಸರ್. ನನ್ ಗಂಡ ನಾನು ಕುತ್ತಿಗೆ ಎತ್ಕೋಕ್ ಬರ್ತಾನೆ ಸರ್, ಹೊಡಿಯಕ್ ಬರ್ತಾನೆ ಸರ್. ಒಂದ್ 3 ವಿಡಿಯೋ ಕಳಿಸ್ತೀನಿ ಸರ್ ನನ್ನ ತಂದೆಗೆ. ನಂತರ ಅವ್ನು ನನಗೆ ಹೊಡೆದ್ಬಿಟ್ಟು ಮೊಬೈಲ್ ಅಲ್ಲಿ ಇರೋದೆಲ್ಲ ಡಿಲೀಟ್ ಮಾಡ್ತಾನೆ ಸರ್.
ಆಮೇಲೆ ನಿನ್ನ ತವ್ರ ಮನೆ ಕರ್ಕೊಂಡೋಗಿ ಬಿಡ್ತೀನಿ ಅಂತ ನನ್ನನ್ನು ಕರ್ಕೊಂಬರ್ತಾನೆ ಸರ್. ಕರ್ಕೊಂಬಂದ್ಬಿಟ್ಟು ನಡು ರೋಡಲ್ಲಿ ಬಿಟ್ಟು, ಊಟನೂ ಇಲ್ಲ ಸರ್, ತಿಂಡಿ ಇಲ್ಲ, ನಡು ರೋಡಲ್ಲಿ ಬಿಟ್ಟು ಹೋಗ್ಬಿಡ್ತಾನೆ ಸರ್. ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಿಟ್ಟು ನಾನು ವಾಶ್ರೂಮಿಗೆ ಹೋಗ್ಬರ್ತೀನಿ ಅಂತ ಹೋದೋನು ಮತ್ತೆ ಬರೋದೇ ಇಲ್ಲ ಸರ್. ನಾನು ಅದಕ್ಕೆ ನನ್ನ ತಂದೆಗೆ ನಾನು 12 ಗಂಟೆಗೆ ಬಿಟ್ಟು ಹೋಗ್ತಾನೆ ಸರ್ ನನ್ನ ಗಂಡ. 3 ಗಂಟೆಗೆ ನನ್ನ ತಂದೆಗೆ ಫೋನ್ ಮಾಡ್ತೀನಿ. ನನ್ನ ತಂದೆನೇ ಹೇಳ್ತಾರೆ, ಇಲ್ಲಿ ಮನೆಗೆ ನನ್ನ ಹೆಂಡತಿನೂ ಒಡವೆ ಎಲ್ಲ ತಗೊಂಡು ಹೋಗಿದ್ದಾಳೆ, ಇಬ್ರು ಮಾತಾಡ್ಕೊಂಡೇ ಹೋಗಿದ್ದಾರೆ, ಇಲ್ಲಿ ಇಕ್ಕಿನೂ 12 ಗಂಟೆಗೆ ಹೋದ್ರು ಅಂತ ನನ್ನ ತಂದೆಯಿಂದಲೂ ವಿಚಾರ ಬರುತ್ತೆ ಸರ್. ಓಕೆ ಓಕೆ, ಎಷ್ಟು ಸಮಯ ಆಯ್ತು ನೀವು ಹೇಳಿದ್ರಲ್ಲ? ಪೊಲೀಸ್ ಠಾಣೆಗೆ ದೂರು ಸಲ್ಲಿಸ್ತೀವಿ ಸರ್. ಅಲ್ಲ, ಇವರಿಬ್ರು ಪರಿಚಯ ಆಗಿ ಎಷ್ಟು ಟೈಮ್ ಆಗಿತ್ತು ಅಂತ ನಿಮ್ಗೆ ಗೊತ್ತಿರೋ ಹಾಗೆ? ಸರ್ ನನ್ನ ಮಲ್ತಾಯಿನೇ ಹೇಳ್ಕೊಂಡಿರೋ ರೆಕಾರ್ಡಿಂಗ್ ಅಲ್ಲಿ 2 ವರ್ಷದಿಂದನೂ ಅಫೇರ್ ಇತ್ತು ಅಂತ ಹೇಳ್ಕೊಂಡಿದ್ದಾರೆ ಸರ್. ಓಕೆ ಓಕೆ, ನಿಮ್ಮನೇಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟು ಹೋಗಿದ್ದು ಯಾವತ್ತು? ಸರ್ ಮೇ 2ನೇ ತಾರೀಕು ಸರ್, ಮಧ್ಯಾಹ್ನ 12 ಗಂಟೆಗೆ. ಹಾ ಹಾ ಹಾ, ಈಗ ಎಲ್ಲಿದ್ದಾರೆ ಇಬ್ರು? ಏನಾದ್ರು ಗೊತ್ತಾಗಿದೆಯಾ ಈಗ? ಹಾ ಸರ್, ನಮ್ ಚಿಕ್ಕಮ್ಮ ಮತ್ತೆ ಬಂದೇಳೆ ಸರ್. ಅವನನ್ನ ಸೇಫ್ಟಿ ಮಾಡಿ ಬಂದೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ತೆಗ್ಸಿಯಾರೆ ಸರ್, ಕಾಲಿಸ್ಟ್ ಎಲ್ಲ ತೆಗ್ಸಿಯಾರೆ ಸರ್. ಮರಳಿ ಅವನನ್ನೆಲ್ಲ ಸೇಫ್ಟಿ ಮಾಡಿಟ್ಟು ದುಡ್ಡು ಕೊಟ್ಟಿಟ್ಟು ಅವನಿಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳ ಕೇಳ್ಬಿಟ್ಟು ನಮ್ ಚಿಕ್ಕಮ್ಮ ಮತ್ತೆ ಮರಳಿ ಮನೆಗೆ ಬಂದ್ಬಿಟ್ಟು ಸಾಲ ಇಸ್ಕೊಂಡಿದ್ರು ಸರ್. ಮದ್ವೆಗೆ ಎಲ್ಲರ ಹತ್ರ ಸಾಲ ಇಸ್ಕೊಂಡಿರು, ಹಿಂಗ್ ಹೋಗ್ಬೇಕು ಅಂತಾನೆ ಸಾಲ ಮಾಡ್ಯಾರೆ ಸರ್. ಹಿಂಗ್ ಹೋಗ್ಬೇಕು ಅಂತ ಪ್ಲಾನಿಂಗ್ ಅಲ್ಲೇ ಎಷ್ಟೋ ಲಕ್ಷ ಸಾಲ ಮಾಡಿ ಸ್ವತಃ ಅವಳೇ ಸಾಲ ಮಾಡಿ ನನ್ನ ತಂದೆಗೆ ಹೆಸರು ಹೇಳಿದ ಸಾಲ ಮಾಡ್ಬಿಟ್ಟು ಈಗ ಮರಳಿ ಒಂದ್ ತಿಂಗ್ಳು ಆದ್ಮೇಲೆ ಬಂದೇಳ ಸರ್. ಸಾಲರ್ನೆಲ್ಲ ಸೇರ್ಸ್ಕೊಂಡ್ ನಮ್ಮ ಮನೆಗ್ ಬೀಗ ಹಾಕಿ ಹೊರಗ್ ಹಾಕಿದ್ದಾರೆ ಸರ್. ರಾತ್ರಿ 12 ಗಂಟೆಗೆ ಊಟ ಇಲ್ಲ, ಏನು ಇಲ್ಲ ಸರ್. ನಡು ರೋಡಲ್ಲಿ ಇದ್ದೀವಿ. ಪೊಲೀಸ್ನರಿಗೆ ಹೇಳಿದ್ರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ ಸರ್. ನಮಗ್ ನ್ಯಾಯ ಕೊಡಿಸ್ರಿ ಸರ್. ನಾವ್ 1 ರೂಪಾಯಿ ಸಾಲ ಮಾಡಿಲ್ಲ ಸರ್. ಎಲ್ಲ ನಮ್ ಚಿಕ್ಕಮ್ಮ ಅವನ್ ಕರ್ಕೊಂಡೋಗಿ ಮಾಡ್ಬಿಟ್ಟು ನಾವು ಮಾಡಿವಿ, ಒತ್ಕೊಳ್ರಿ ಸಾಲ ಅಂತ ತೆಗಿರಿಕೆ ಆಗ್ತಾಳೆ ಸರ್. ಅವಳು ರಿಜಿಸ್ಟರ್ ಆಗ್ಬಿಟ್ಟಾಳೆ ಸರ್ ನಮ್ಮ ಅಪ್ಪಂಗೆ. ಅದಕ್ಕೆ ಮನೆ ಬಿಟ್ಕೊಂಡು ಮೇಡಮ್, ಈಗ ನಿಮಗೆ ಈಗ ನಿಮ್ಮ ಪತಿ ವಾಪಸ್ ಬೇಕು ಅಥವಾ ಅವ್ರು ತಗೊಂಡೋಗಿರುವಂತ ಇದು ಬೇಕು? ಯಾಕಂದ್ರೆ ನೀವು ಮತ್ತೆ ವಾಪಸ್ ಬಂದು ಸಂಸಾರ ನಡೆಸೋದೆಲ್ಲ ಅದು ದೂರದ ಮಾತು ಇಷ್ಟೆಲ್ಲ ಆದ್ಮೇಲೆ. ಬೇಡ ಸರ್, ನನಗೆ ಜೀವನ ಬೇಡ ಸರ್. ನನಗೆ ನಮ್ ತಂದೆ ಖರ್ಚು ಮಾಡಿರೋ ಸಾಲ ದುಡ್ಡು ಬೇಕು, ನಮ್ ಮನೆ ಬೇಕು ಸರ್. ಮನೆ ಬೀಗ ಹಾಕೊಂಡ್ ಇಟ್ಕೊಂಡ್ಯಾರೆ ಸರ್. ನಮ್ ಚಿಕ್ಕಮ್ಮ ಬೀಗ ಹಾಕಿ ಇಟ್ಕೊಂಡಿದ್ದಾಳೆ ಸರ್. ಸಾಲದವ್ರನ್ನೆಲ್ಲ ಕರ್ಕೊಂಡ್ ಬಂದಿ ರಾತ್ರಿ 12 ಗಂಟೆಗೆ ಹೊರಗೆ ಹಾಕಿದ್ದಾಳೆ ಸರ್ ನಮ್ ಚಿಕ್ಕಮ್ಮ. ಕಂಪ್ಲೇಂಟ್ ಮಾಡಿದ್ದೀರಾ ಇದ್ರ ಬಗ್ಗೆ? ಕಂಪ್ಲೇಂಟ್ ಮಾಡಿದೀರಾ ಸ್ಟೇಷನ್ ಅಲ್ಲಿ? ಹ್ಞೂ ಸರ್, ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ತಗೊಂತಾ ಇಲ್ಲ ಸರ್. ರಾತ್ರಿ ಹೋಗಿದ್ವಿ ಸರ್. ಯಾವ ಸ್ಟೇಷನ್ ಅದು? ಮಾತಾಡ್ತಾರೆ ಸರ್. ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದೀರಾ ಸರ್? ಚನ್ನಗಿರಿ ಠಾಣೆಯಲ್ಲಿ ಸರ್. ಅವ್ರು ಕಂಪ್ಲೇಂಟ್ ಇಸ್ಕೊಂತ ಇಲ್ಲ ಸರ್. ಓಕೆ ಓಕೆ, ನಮ್ಮ ರಿಪೋರ್ಟರ್ ಹತ್ರ ಹೇಳಿ ಯಾವ ಸ್ಟೇಷನ್ ಅದು ಅಲ್ಲಿ ಮಾತಾಡಿಸ್ತೀವಿ. ಹೇಳ್ಕೊಡ್ತಾರೆ ಸರ್. ಯಾಕೆ ಕಂಪ್ಲೇಂಟ್ ತಗೊಳ್ಳಲ್ಲ? ಏನಂತಾರಲ್ಲಿ ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ? ಸರ್ ಅದು SI ಮಾತಾಡ್ ಕಳ್ಸಿದಾರೆ. ಅವಳು ರಿಜಿಸ್ಟರ್ ಆಗಿದ್ದಾಳೆ. ಒಂದು ನಿಮ್ ಮನೇಲಿ ಇರ್ಬೇಕು, ಇಲ್ಲ ಸಾಲ ಒತ್ಕೊಳ್ರಿ, ಇಲ್ಲ ಮನೆ ಕೊಡ್ರಿ ಅಂತಾರೆ ಸರ್. ನಾವ್ ಸಾಲನೇ ಮಾಡಿಲ್ಲ ಸರ್. ಎಲ್ಲಿಂದ ಒತ್ಕೊಳ್ಳಿ ಸರ್? ಎಲ್ಲರೂ ಹೇಳ್ದೆ, ನಮ್ಮ ಅಪ್ಪಗೆ ಹೇಳ್ದೆ ಸಾಲ ಕೊಟ್ಟಾರೆ ಸರ್. ನಾವ್ ಒತ್ಕೊಂಡು ವಿಷ ಕುಡಿಬೇಕಲ್ತೇ ಸರ್. ನನ್ ಜೀವನ ಹಾಳು ಮಾಡ್ಕೊಂಡಿ. ಹಾರ್ಟ್ ಪೇಷಂಟ್ ಸರ್. ಆಸ್ಪತ್ರೆ ಅಂತ ಕರ್ಕೊಂಡ್ಬಂದು 15 ದಿವಸ ಆಗಿತ್ತೆ. ಪೊಲೀಸ್ ಜೀಪ್ ಬರುತ್ತೆ ಸರ್ ನಮ್ಮ ಮನೆ ಹತ್ರ ಕರ್ಕೊಂಡು ಹೋಗಕ್ಕೆ. ನಾವೇನು ಮಾಡದೇ ಇರೋರಿಗೆ ಜೀಪ್ ಕಳಿಸ್ತಾರೆ ಸರ್ ಮನೆ ಹತ್ರ. ನ್ಯಾಯ ಎಲ್ಲಿದೆ ಸರ್? ನಮ್ ಜೀವನ ಹಾಳು ಮಾಡ್ಕೊಂಡು ನಡು ರೋಡಲ್ಲಿ ನಿಂತಿದೀವಿ. ದುಡ್ಡಿರೋರಿಗೆ ಬೆಲೆ ಸರ್. ಅಳ್ಬೇಡಿ. ನಿಮ್ ಅದೇನು ಸ್ಟೇಷನ್ ಲಿಮಿಟ್ಸ್, ಯಾವ ಲಿಮಿಟ್ಸ್ ಅಲ್ಲಿ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ನಾವು ಮಾಡ್ತೀವಿ. ಓಕೆನಾ? ಓಕೆ ಓಕೆ. ಇಂಥವ್ರ ಜೊತೆ ನೀವು ಇದ್ದು ಲೈಫ್ ಏನು ಪ್ರಯೋಜನ ಇಲ್ಲ. ಇಂಥವ್ರ ಜೊತೆ ಎಲ್ಲ ಜೀವನ ಮಾಡಿ ಅಲ್ವಾ? ಒಂದ್ ದಿವಸನು ಚೆನ್ನಾಗಿಲ್ಲ ಸರ್. ಹೊಡೆದೋಡು ಹೊರಗೆ ಹಾಕಿದ್ದಾನೆ ಸರ್. ಒಂದ್ ದಿವಸದಿಂದ ನನ್ ಜೊತೆ ಮಾತಾಡಿಲ್ಲ ಸರ್. ಅವನು ಕುಕ್ಕೆಲ್ಲ ಎತ್ತಿಕಿ ಸಾಯಿಸೋವರೆಗೆ ಹೋಗಿದ್ದಾನೆ. ಮರ್ಯಾದೆ ಪ್ರಶ್ನೆ ಅಂತ ನಾವೆಲ್ಲ ಹೊರಗೆ ಹೇಳಿಲ್ಲ ಸರ್. ನನ್ ಜೀವನ ಬೇಕು ಅಂತ ಹಿರಿ ತಾಯಿ ಮಗಳು ಮಲ್ತಾಯಿ ಬೇಕು ಅಂತ ನನ್ ಜೀವನ ಹಾಳು ಮಾಡಿರೋದು ಸರ್. ನಿಮ್ ಮದ್ವೆ ಆಗಿಲ್ಲ ಅವನನ್ನ ಅಂದ್ರೆ ನಿಮ್ ತಂದೆಗೆ ಏನಾದ್ರು ಮಾಡ್ತೀನಿ, ವಿಷ ಕೊಡ್ತೀನಿ ಅಂದ್ರು ಸರ್. ಎದ್ರು ಕೊಟ್ಟು ಮದ್ವೆ ಆದೆ ಸರ್. ನಾನು ನಮ್ ತಂದೆಗೆ ವಿಚಾರತೆ ತಿಳಿಸಿಲ್ಲ. ನಾನು ಇಲ್ಲಿಗೆ ತಗೊಬಂದ್ ನಿಮ್ ಕೇಳೆ ಸರ್. ಸರ್ ನಮಗ್ ಮನೆ ವ್ಯವಸ್ಥೆ ಮಾಡ್ಕೊಡ್ರಿ ಸರ್. ಗಂಟನೂ ಬೇಡ, ದುಡ್ಡು ಬೇಡ. ಅವಳು ಮಾಡಿದ್ರೆ ಸಾಲ ನಾವ್ಯಾಕೆ ಸರ್? ಅವಳು 1 ಲಕ್ಷ 2 ಲಕ್ಷ ಮಾಡಿದ್ರೆ ತೀರಿಸ್ಬೋದಿತ್ತು ಸರ್. 10-15 ಲಕ್ಷ ಸಾಲ ಮಾಡ್ಯಾಳೆ. ನಾವು ಮದ್ವೆಗೆ ಸಾಲ ಮಾಡ್ಕೊಂಡ್ವಿ. ಈದಿಲ್ ನಿಂತಿದ್ದೀವಿ ಸರ್. ಮನೇನೂ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತೀವಿ ಸರ್? ಉಪವಾಸ ಹೊರ ಮಲ್ಕೊಂಡಿದ್ದೀವಿ. ನೀವ್ ಎಲ್ಲಿ ಈಗ ನಿಮ್ಮ ತಂದೆ ಜೊತೆ ಇದ್ದೀರಾ ಈಗ? ಸರ್ ಅವರು ನಮ್ ತಂದೆಗೆ ತುಂಬಾ ಹಾರ್ಟ್ ನೋವು ಅಂತ ಕರ್ಕೊಂಡ್ಬಂದು ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಹೊರಗಡೆ ಸುಸ್ತಾಗ್ಬಿಟ್ಟಿದ್ರು, ರಾತ್ರಿ ಚಳಿ ಈ ತರ ಎಲ್ಲ ಸುಸ್ತಾಗಿದ್ರು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಆಸ್ಪತ್ರೆಗೆ. ಬರ್ತೀವಿ ಸರ್ ಮನೆಗೆ ಒಂದ್ 4-5 ಗಂಟೆಗೆ.
ಓಕೆ 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 ಹೇಮ ಅವರೇ, ಧನ್ಯವಾದ TV9 ಜೊತೆ ಮಾತನಾಡೋದಕ್ಕೆ. ಇದು ಗಣೇಶ್ ಏನು ಮೋಸ ಮಾಡಿ ಹೋಗಿರುವಂಥ ಪತ್ನಿಯವರ ಮಾತನ್ನು ಕೇಳ್ತಾ ಇದ್ರಿ, ಜೊತೆಗೆ ಅವರಿಗೆ ಸಾಕಷ್ಟು